ಸಿಕ್ಕಿದ್ರೆ ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ಸೇವೆಗಳನ್ನ ಮಾಡಕ್ ಮಾಡಿದ್ದಾರೆ. ಛತ್ರಿ ಮಗನವನು, ಕಳ್ಳನ ಮಗವನು, ಬೋಳಿನ ಮಗವನು, ಛತ್ರಿ ಮಕ್ಕಳು. ಈ ಛತ್ರಿ ಗಿತ್ರಿ ಅನ್ನೋ ಮಾತೆಲ್ಲ ಅವ್ರು ವಾಪಸ್ ತಗೋಬೇಕು. ಈ ಮಂಡ್ಯ ಜನಕ್ಕೆಲ್ಲ, ಈ ರಾಜ್ಯದ ಕರ್ನಾಟಕ ರಾಜ್ಯ ಜನಕ್ಕೆಲ್ಲ ಕ್ಷಮೆಯಾಚನೆ ಮಾಡ್ಬೇಕು. ಛತ್ರಿಗಳು ಕಾಂಗ್ರೆಸ್ ಸರ್ಕಾರ ಓಟ್ ಹಾಕಿದ್ರಿಂದ ಮಂಡ್ಯ ಹಿಂದುತ್ವ ಎಲ್ಲ ಜನಗಳೆಲ್ಲ ಛತ್ರಿಗಳೇ. ಅವ್ರಿಗೆ ಯಾರು ಮಕ್ಕಳು ಓಟ್ ಹಾಕ್ತಾರೋ ಅವ್ರ ಛತ್ರಿ ಮಕ್ಕಳು. ನಾವು ಕಾಮಳಿಗೆ ಹೋಗಿ ನಾವು ಓಟ್ ಹಾಕಿದ್ವಿ, ನನ್ನ ಛತ್ರಿ ಅಂತ ಅಂದಾಗ ನನಗ್ ಬೇಸರ ಆಗೇ ಇರ್ತದೆ ಖಂಡಿತ. ಯಾವ ಕಾರಣಕ್ಕೋಸ್ಕರ ಈ ತರ ಮಂಡ್ಯ ಜನಗಳು ಛತ್ರಿ ಅಂತ ಹೇಳಿದ್ರು? ಈ ಓಟ್ ಹಾಕಿರೋರ್ಗೆ ಛತ್ರಿ ಅಂತ ಅಂದ್ಬಿಟ್ರೆ ನೆಕ್ಸ್ಟ್ ಹೆಂಗ್ ಓಟ್ ಹಾಕ್ತಾರೆ ಅವ್ರಿಗೆ? ದುರಂಕಾರ ತುಂಬಿ ತುಳುಕ್ತಾ ಇದೆ ಸರ್ಕಾರ. ಮಾತೈತೆ ಅವ್ನ್ ಕೂಡ 2,000 5,000 ಜೀವನ ಕೆಟ್ಕಲ್ಲ, ಒಂದ್ ದಿವಸದ ಖರ್ಚು ಕೆಟ್ಕಲ್ಲ. ಆ ನೋಟ್ಗೆಲ್ಲ ಮಾರ್ಕಬಾರ್ದು ಸ್ವಾಭಿಮಾನನ. ಕಾಂಗ್ರೆಸ್ ಸರ್ಕಾರ ಏನಾರ ಕರ್ನಾಟಕದಲ್ಲಿ ಇದ್ರೆ ಇಡೀ ದೇಶ ಕರ್ನಾಟಕ ಜನವೆಲ್ಲ ಛತ್ರಿಗಳೇ ಅಲ್ವಾಣ. ಅವರ ಮೂಢನಂಬಿಕೆಗೆ ಮೋಸ ವಂಚನೆಗಳಿಗೆ ಜನ ಓಟ್ ಕೊಟ್ಟು ಇವತ್ತು ಹಿಂದುತ್ವನ ಸರ್ವನಾಶ ಮಾಡಲು ಹೊರಟಿರುವ ಡಿ ಕೆ ಶಿವಕುಮಾರ್ ಸರ್ಕಾರ ಎಂದಿಗೂ ಉಳಿಯುವುದಿಲ್ಲ ಮಂಡ್ಯದಲ್ಲಿ. ಈಗಲೂ ಅಷ್ಟೇ ಅವ್ರಿಗೆ ಮಂಡ್ಯ ಜನ ಧಿಕ್ಕಾರ ಮಾಡ್ತಾರೆ. ಅವ್ರನ್ನ ಸಿಕ್ಕಿದ್ರೆ ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ಸೇವೆಗಳನ್ನ ಮಾಡಕ್ಕೆ ಹಿಡಿದಾರೆ ಮಂಡ್ಯ ಜನ. ಛತ್ರಿಗಳೇ ನಿಜ. ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿರೋದ್ರಿಂದ ಮಂಡ್ಯ ಹಿಂದುತ್ವ ಎಲ್ಲ ಜನಗಳೆಲ್ಲ ಛತ್ರಿಗಳೇ. ಒಂದೊಂದು ಕಾಲದಲ್ಲಿ ಅವ್ರಿಗೆ ತಕ್ಕ ಸಾಕ್ಷಿ ಬುದ್ಧಿ ಕಲಿಸ್ತಾರೆ ಜನ. ಅದರಲ್ಲಿ ಎರಡು ಮಾತೇ ಇಲ್ಲ. ಏನಕ್ಕೆ ಅಂದ್ರೆ ದುರಂಕಾರ, ನಾನತ್ವ, ಹಣದ ಅಂಶ, ಅವ್ರ ದಬ್ಬಾಳಿಕೆ, ದೌರ್ಜನ್ಯ. ಈ ಸರ್ಕಾರ ದುರ್ಯೋಧನ ಸರ್ಕಾರ, ಪಾಂಡವರ ಸರ್ಕಾರ ಅಲ್ಲ. ದುರ್ಯೋಧನ ಸರ್ಕಾರ ಅಕ್ಷಣೆಯಿಂದ ಕಟ್ಕೊಂಡು ದೇಶನ ಸಂಹಾರ ಮಾಡುವಂತ ಸರ್ಕಾರ ಇದು. ಅದಕ್ಕೆ ಅವ್ರಿಗೆ ದುರಂಕಾರ ತುಂಬಿ ತುಳುಕ್ತಾ ಇದೆ. ಸರ್ಕಾರ ನಾಶ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ನಾವು ನೋಡಿ ಇವಾಗ ಬಿಜೆಪಿ ನಂಬ್ತೀವಿ. ನಮ್ ನೆಮ್ಮದಿ ಒಂದೇ ಇದೆ, ನಮ್ಗೆ ಯಾವ ಸರ್ಕಾರ ಬಂದ್ರೆ ನಮ್ಗೆ ಒಳ್ಳೇದು ಮಾಡ್ಬೇಕಷ್ಟೇ. ಎಲ್ಲ ಛತ್ರಿ ನನ್ನ ಮಕ್ಳು ಇರೋದು. ನಾವು ಓಟ್ ಹಾಕ್ತೀವಿ ಇಲ್ಲ ಅಂತ ಹೇಳ್ತಿಲ್ಲ. ನಾವು ಯಾರು ನಂಬ್ತೀವೋ ನಮ್ಗೆ ಅವರೇ ಮಾಡ್ತಾರಲ್ಲ ಸರಿಯಾಗಿ. ನೋಡಿ ಬಸ್ ರೇಟ್ ಜಾಸ್ತಿ ಮಾಡ್ದ, 2,000 ರೂಪಾಯಿ ಅದೇನೋ ಇದು ಏನದು ಅವೆಲ್ಲ ಮಾಡ್ದ. ನಮ್ಗೇನು ಮಾಡ್ದ? ಹೆಂಗಸ್ರು ಫ್ರೀ ಕೊಟ್ಟ, ಗಂಡಸ್ರಿಗೆ ಏನು ಮಾಡ್ದ? ನಮ್ಮ ಹತ್ರ ಕಿತ್ಕೊಳ್ಳೋಲ್ಲ. ಮಡ್ಗೋದು ನಮಗೂ ಇವಾಗ ಹೆಂಗಸ್ರು ಫ್ರೀ ಮಾಡಂಗೆ ನಮಗೂ 1 ಕೋಟಿ ಎಣ್ಣೆ ಫ್ರೀ ಮಾಡ್ಕೋದು ಆ ಸರ್ಕಾರ ಅಲ್ವಾ ಒಂದು. ನಾನು ದುಡಿಮೆ ಅಂತ ಅವ್ನು ತಿಂತಾವನೆ, ಅವ್ನ ದುಡಿಮೆ ನಾವು ತಿಂತಲ್ಲ. ಛತ್ರಿ ನನ್ನ ಮಗನ ಅವನು, ಕಳ್ಳನ ಮಗ ಅವನು, ಬೋಳಿ ನನ್ನ ಮಗ ಅವನು. ಮಂಡ್ಯ ಜನ ಛತ್ರಿ ಅಂತ ಹೇಳ್ತಿಲ್ಲ, ಅವ್ನು ಓಡಂಗ್ ನೋಡ ಅವ್ರು ಛತ್ರಿ ನನ್ನ ಮಕ್ಕಳು. ಮಂಡ್ಯ ಜನ ಛತ್ರಿ ಅಂತ ಹೇಳ್ತೀವಿ ನಾವು. ಅವ್ರಿಗೆ ಯಾರು ಮಕ್ಕಳು ಓಟ್ ಹಾಕ್ತಾರೋ ಅವ್ರು ಛತ್ರಿ ನನ್ನ ಮಕ್ಕಳು. ಇದು ನಮ್ಮ ಅಭಿಪ್ರಾಯ ಅಷ್ಟೇ. ಅವ್ನು ಕಳ್ಳನ ಮಗ. RR ನಗರದಲ್ಲಿ ಇಡೀ ಇದನ್ನೇ ಮಾಡ್ಬಿಟ್ಟವನಲ್ಲ. RR ನಗರದಲ್ಲಿ ಅವ್ನು ಸಂಸ್ಥೆನೇ ಮಾಡ್ಬಿಟ್ಟವನೆ. ಕಾಲೇಜ್ ಅಂತೆ, ಸ್ಕೂಲ್ ಅಂತೆ ಎಲ್ಲ ಮಾಡ್ಕೊಬಿಟ್ಟವನೆ. ಜನಗಳಿಗೆ ಏನು ಮಾಡವನೆ ನೀವೇ ಹೇಳಿ? ಅಲ್ಲಿ ಪಬ್ಲಿಕಲ್ಲಿ ಓಟ್ ಮಾಡ್ಕೊಳ್ಳೋದು. ಹೋಟ್ಲಂದ್ರೆ ಮಾಮೂಲಿ ಫಾಸ್ಟ್ ಫುಡ್ ಮಾಡ್ಕೋರೆ. ಅದನ್ನೇ ಎತ್ತಿಸ್ತವನಲ್ಲ ಅವನು. ಅದನ್ನೇ ಎತ್ತಿಸ್ತವನಂದ್ರೆ ಅವನೆಂತ ನೀಚ ಇರಬೇಕು. ಅವ್ರಿಗೆ ಓಟ್ ಹಾಕೋ ಜನ ಎಂಥವ್ರು ಇರಬೇಕು. ನಾ ಎಲ್ರಿಗೂ ಹೇಳ್ತಿಲ್ಲ ಈ ಮಾತು, ಕೆಲವ್ರಿಗೆ ಹೇಳ್ತಾ ಇರೋದು ಈ ಮಾತು. ಯಾರ್ಯಾರು ಓಟ್ ಹಾಕ್ತಾರೋ ಈ ಸಲ ನೋಡಿ ಮಾಡಿ ಓಟ್ ಹಾಕಿ ನಾನು ಇಷ್ಟು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಷ್ಟೇ. ಭಾರಿ ಛತ್ರಿ ಅವನು ಡಿ ಕೆ ಶಿವಕುಮಾರ್. ಭಾರಿ ಛತ್ರಿ. ಅವರೇ ಬದುಕಬೇಕು ಅಂತಾರೆ, ಬೇರೆ ಜನಗಳು ಯಾರು ಬದುಕಬಾರ್ದು. ಮಂಡ್ಯ ಜನ ಏನಿಲ್ಲ, ಒಳ್ಳೆ ಜನನೇ ಮಂಡ್ಯ ಜನ. ಅವ್ರು ಹೇಳೋರೆ ಛತ್ರಿ ಅಂತ. ಅವನೇ ಛತ್ರಿ, ದೊಡ್ಡ ಛತ್ರಿ. ಏನಕ್ಕೆ ಅಂತ ಜನಗಳ್ಗೇನು ಒಳ್ಳೇದು ಮಾಡೋದಿಲ್ಲ, ಅನುಕೂಲ ಮಾಡೋದಿಲ್ಲ, ಏನಿಲ್ಲ. ಅವನೇ ಬೆಳಿಬೇಕು, ಅದಕ್ಕೆ ಅವನೇ ಛತ್ರಿ ಅಂತ ಇದು ಮಾಡಬೇಕು. ನಾವು ಏನು ಒಳ್ಳೇದು ಮಾಡಿಲ್ಲ ಮಂಡ್ಯ ಜಿಲ್ಲೆಗೆ. ಅವನು ಸುಮ್ಮನೆ ದೊಡ್ಡದಾಗಿ ಬರ್ತಾನೆ, ಫಂಕ್ಷನ್ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತಲೇ ಏನು ಮಾಡೋದಿಲ್ಲ, ಏನು ಮಾಡ್ತಾ ಇಲ್ಲ. ಬೈತಾರೆ. ಇನ್ನೇನು ಅವರು ದೊಡ್ಡ ರಾಜಕಾರಣಿಗಳಲ್ವಾ, ಬೈತಾರೆ. ಬಡವ್ರ ಬಗ್ಗೆ ಇನ್ನೇನು ಮಾಡೋರು, ಮಾತಾಡೋಕ್ಕಾಯ್ತದ? ಅದಕ್ಕೆ ನೋಡಿ, ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಜನ ಛತ್ರಿ ಅಂತ ಹೇಳವ್ರೆ. ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ. 7 ಜನ MLA ಗೆಲ್ಸಿದ್ರು. ಆಗ ನಾವ್ಯಾರು ಛತ್ರಿ ಆಗಿರಲಿಲ್ಲ ಅಲ್ವಾ. MP ಎಲೆಕ್ಷನಲ್ಲಿ ಕುಮಾರಸ್ವಾಮಿ ಅವರಿಗೆ ಜಾಸ್ತಿ ಬಂದಿರ್ಬೋದು. ಆ ಪಕ್ಷದಲ್ಲಿರೋಂಥ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಂತಿರೋ ವೈಫಲ್ಯ, ಅದು ದುರಾದೃಷ್ಟ. ಇನ್ನು ಬಾಕಿ ಜನಗಳು ನನ್ನಂಥವ್ರು ಓಟ್ ಹಾಕೋರೆ. ಈಗ ನಾನು ಓಟ್ ಹಾಕಿದ್ದೀನಿ, ಈಗ ನಾನು ಛತ್ರಿ ಅಂತ ಅನ್ಸ್ಕೊಳಕ್ಕಾಗತ್ತಾ? ಈಗ ನಾನು ಈ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋದರೆ ಯಾರು ಸ್ವಾಗತ ಮಾಡ್ತಾರೆ? ಈ ಮಾತು ನಾನು ಖಂಡಿಸ್ತೀನಿ. ಈ ಡಿ ಕೆ ಶಿವಕುಮಾರ್ ಈ ಥರ ಮಾತಾಡಬಾರ್ದಾಗಿತ್ತು. ಅವರು ಸಾರ್ವಜನಿಕವಾಗಿ ಬಂದು
ಕ್ಷಮೆ ಕೇಳಬೇಕು, ಮಂಡ್ಯ ಜನತೆಗೆ ಕ್ಷಮೆ ಯಾಚನೆ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಯಾಕೆ ಹೇಳ್ತಾರೆ ಅಂತಂದರೆ, ಕುಮಾರಸ್ವಾಮಿ ಗೆಲ್ಸೋರು ಅಂತಾರೆ, ಗೆಲುವು ಸೋಲು ಇದ್ದಿದ್ದೆ. ಈಗ ರಾಜ್ಯದ ಜನ ಹೋದ ಸತಿ BJP ಸರ್ಕಾರ ಬೇಸತ್ತು, ಈ ಸತಿ ಕಾಂಗ್ರೆಸ್ಗೆ 135 ಸೀಟು ಪ್ಲಸ್ 1 ಸೀಟು 36 ಸೀಟ್ ಕೊಡಬೇಕಂದ್ರೆ ರಾಜ್ಯದ ಜನತೆಗೆ ಗೊತ್ತಿತ್ತು, ಕಾಂಗ್ರೆಸ್ ಸರ್ಕಾರದ ಮೇಲೆ ವಿಶ್ವಾಸ ಇತ್ತು. ಇವರೇನಾರು ಇದೇ ಥರ ಛತ್ರಿಗಳು ಆ ಥರ ಅಂತ ಮಾತಾಡ್ರೆ, ಈಗ 7 MLA 6-7 ಗೆದ್ದಿದ್ದಾರೆ, ನೆಕ್ಸ್ಟ್ ಸತಿ ಒಬ್ಬರು ಬರಲ್ವಲ್ಲ, ಹಾಗೆ ಇವ್ರಿಗೆ ಎಲ್ಲಿಂದ ಸರ್ಕಾರ ನಡೆಸೋಕ್ಕೆ ಬಹುಮತ ಸಿಗುತ್ತೆ? ಇದು ನನ್ನ ಅಭಿಪ್ರಾಯ. ಆಗುತ್ತೆ. ಈಗ ನನಗೂ ಸ್ವಾಭಿಮಾನ ಅಲ್ವಾ, ನನಗೂ ಸ್ವಾಭಿಮಾನ. ಈಗ ನಾನು ಸಾಮಾನ್ಯ ಕಾರ್ಯಕರ್ತ, ನನಗೆ ನಾನು ಯಾರು ಅಂತ ಅವ್ರಿಗೆ DK ಶಿವಕುಮಾರ್ ಗೊತ್ತಿಲ್ಲ, DK ಶಿವಕುಮಾರ್ ಯಾರು ಅಂತ ನನಗೆ ಗೊತ್ತು. ನನಗೆ ಗೊತ್ತಿರೋದ್ರಿಂದ ನನಗೆ ಮನ್ಸಿಗೆ ಬೇಜಾರಾಯ್ತದೆ. ನಾವು ಪ್ರಾಮಾಣಿಕವಾಗಿ ನಾವು ಓಟ್ ಹಾಕಿದ್ದೀವಿ, ನನ್ನನ್ನು ಛತ್ರಿ ಅಂತ ಅಂದಾಗ ನನಗೆ ಬೇಸರ ಆಗೇ ಆಯ್ತದೆ ಖಂಡಿತ. ಈಗ ಅವ್ರ ಕ್ಷೇತ್ರದಲ್ಲಿ ಯಾರಿಗಾರು ಅವ್ರು ಹಂಗಂದಿದ್ರೆ, ಬೇರೆಯವ್ರಂದಿದ್ರೆ ಅವ್ರು ಬಿಡ್ತಿದ್ರ? ಈ ಮಂಡ್ಯದಲ್ಲಿ 6-7 MLAಗಳವರಲ್ಲ, ಅವರು ಎಲ್ಲ ಖಂಡಿಸ್ಬೇಕು, DK ಶಿವಕುಮಾರ್ ಅವ್ರಿಗೆ ಮನವೊಲಿಸ್ಬೇಕು, ಇದನ್ನು ನೀವೇ ಕ್ಷಮೆ ಆಯ್ತು ಅಂತ ಕೇಳಬೇಕು, ಅವರು ಖುದ್ದು ಕೇಳಬೇಕು. ಇಲ್ಲಿ MP ಅಂತಂದರೆ ಅದು ಅವರ ವ್ಯಕ್ತಿಕ. ನಾನೀಗ ಗೆದ್ದು ಆರಿಸಿ ಬಂದವರಲ್ವಾ, ಯಾರು ಗೆದ್ದು ಆರಿಸಿ ಬಂದವ್ರೆ? ಕಾಂಗ್ರೆಸ್ ಅವರು. ಇದು ಕಾಂಗ್ರೆಸ್ ಹೊಂದಿರೋದಕ್ಕೆ ಕಾಂಗ್ರೆಸ್ ಇಲ್ಲಲ್ಲ, ಆ ಪಕ್ಷದವರೇ ಅವ್ರಿಗೆ ತಿಳುವಳಿಕೆ ಹೇಳಬೇಕು. ಬೇರೆಯವ್ರು ಹೇಳಿದ್ರೆ ರಾಜಕೀಯ ಆಗುತ್ತೆ. ಈಗ ನಾನು ಬೇರೆ ಪಕ್ಷದವನಾಗಿ ಮಾತಾಡಿದರೆ ರಾಜಕೀಯ ಆಯ್ತಿತ್ತು. ನಾನು ಸ್ವಲ್ಪ ಆ ಪಕ್ಷದಲ್ಲಿ ಇರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ನನಗೆ ಮಾತಾಡೋಕ್ಕೆ ಅಧಿಕಾರ ಐತೆ, ಯಾಕೆಂದ್ರೆ ನಾನು ನೋಟ್ ಹಾಕಿದ್ದೀನಿ. ಯಾರಿಗೆ? MP ಅವ್ರಿಗೆ. MP ನಾನು ನೋಟ್ ಹಾಕಿದ್ದೀನಿ. ನನಗೆ ಅವ್ರ ಮಾತಾಡೋಕ್ಕೆ ನನಗೆ ಅಧಿಕಾರ ಇದೆ, ಓಟ್ ಹಾಕ್ತಿರೋರ ಬಗ್ಗೆ ನನಗೆ ಅಧಿಕಾರ ಇಲ್ಲ ಮಾತಾಡೋಕ್ಕೆ. ಇಷ್ಟೇ ನಾನು ಹೇಳ್ತೀನಿ. ಅಂದರೆ ಓಟ್ ಹಾಕೋದು ಬಿಡೋದು ಬೇರೆ, ಮಂಡ್ಯ ಜನ ಸರಿ. ಈಗ ನಾನು ಮಂಡ್ಯ ಜನಕ್ಕಾಗಲಿ ಓಟ್ ಹಾಕಿರೋರ್ಗೂ ಸೇರ್ತಾ ಇಲ್ಲ ಸರ್. ಈಗ ಓಟ್ ಹಾಕ್ತಿರೋರೇನೋ ದುಡ್ಡಿಸ್ಕೊಂಡು ಮೋಸ ಮಾಡೋರೆ ಅಂತ ಹೇಳ್ಕೊಳ್ಳಿ. ನಾನು ಓಟ್ ಹಾಕಿದ್ದೀನಲ್ಲ ಪ್ರಾಮಾಣಿಕವಾಗಿ. ಈಗ 7 ಜನ MLA ಗೆದ್ದವರಲ್ಲ, ಅವ್ರಿಗೆಲ್ಲ ಏನು ಉತ್ತರ ಕೊಡ್ತಾರೆ ಇವರು? DK ಶಿವಕುಮಾರ್ ಅವರು ಏನಂತ ಉತ್ತರ ಕೊಡ್ತಾರೆ ಹೇಳಿ ಸರ್? ನೀವೇ ಏನಂತ ಕೊಡ್ತಾರೆ? ಇವತ್ತು ಇಲ್ಲಿ ಹಿಂಗೆ ಹೇಳ್ತಾರೆ, ಮಂಡ್ಯ ಜನ ಛತ್ರಿ ಅಂದರೆ 7 ಜನ MLA ಬರಲ್ಲ, ಬೇರೆ ಇದಕ್ಕೆ ಜಿಲ್ಲೆಗೆ ಹೋಗ್ತಾರೆ, ಅಲ್ಲೂ ಹಂಗೆ ಹೇಳ್ತಾರೆ. ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಇದಕ್ಕೆ 100ಕ್ಕೆ 100 ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಏನಾದರೂ ಇಲ್ಲಿಗೆ ಬರೋದಾಗಿರ್ಬೋದು, ಫಂಕ್ಷನ್ಗಳಾಗಿರ್ಬೋದು, ಅವಾಗ ಯಾವ ಥರ ಇದು ಎಫೆಕ್ಟ್ ಆಗುತ್ತೆ? ತುಂಬ ಎಫೆಕ್ಟ್ ಆಗುತ್ತೆ ಸರ್. ಈಗ ಮಂಡ್ಯಕ್ಕೆ ಅಂತ ಇವ್ರ ಕೊಡುಗೆಗಳು ಈಗ 1 ವರ್ಷನೋ 2 ವರ್ಷ ಆಯಿತು. ಏನು ಕೊಡುಗೆ ಕೊಟ್ಟಿದ್ದಾರೆ ಹೇಳಿ ಸರ್? ಈಗ ಪಕ್ಷ ಗೆಲ್ತಲ್ವ, ಶುಗರ್ ಫ್ಯಾಕ್ಟ್ರಿಗೇನೋ ದುಡ್ಡು ಕೊಟ್ಟವ್ರೆ ಅಂತ ಕೊಟ್ಟವ್ರೆ. ಈಗ ಮಂಡ್ಯ ಅಭಿವೃದ್ಧಿ ಅಂತ ಏನು ಮಾಡವ್ರೆ ಸರ್? ಉಮ್ಡಳ್ಳಿ ಗೇಟಲ್ಲಿ ಆ ಸರ್ಕಲ್ ಸರಿ ಮಾಡಲಿಲ್ಲ, ಬರ್ತಾರೆ ನೋಡ್ಕೊತಾರೆ ಹೊಟ್ಟೈತಾರೆ, ಅಲ್ಲಿ ತುಂಬ ಟ್ರಾಫಿಕ್ ಇದೆ. ಇದನ್ನು ಗಮನಿಸ್ಬೇಕು ಯಾರು? DK ಶಿವಕುಮಾರ್ ಉಪಮುಖ್ಯಮಂತ್ರಿ ಇದ್ದಾರೆ, ಸಿದ್ದರಾಮಯ್ಯ ಅವರು ಮಂತ್ರಿ ಇದ್ದಾರೆ, ಚಲುವರಾಯಸ್ವಾಮಿ ಅವರು ಉಸ್ತುವಾರಿ ಇದ್ದಾರೆ. ಉಮ್ಡಳ್ಳಿ ಗೇಟ್ ಒಂದು ಸರ್ಕಲ್ ನೋಡಬೇಕು ಸರ್. ಮಂಡ್ಯ ಬೆಳೀತಾ ಐತೆ, 5 ಕಿಲೋಮೀಟ್ರಿಂದ 6 ಕಿಲೋಮೀಟ್ರು ನಗರಸಭೆಗೆ ಸೇರಿಸ್ಬೇಕಂದಾಗ ಸಿಟಿ ಒಳಗಡೆ ಬರುತ್ತೆ, ಎಂಥ ಕ್ರೌಡು ಆಗುತ್ತೆ ಅಂತ ಅದು ಅವ್ರು ತಿಳ್ಕೋಬೇಕು. ಅಭಿವೃದ್ಧಿ ಬಗ್ಗೆ ಮಾತಾಡಲಿ, ಅಭಿವೃದ್ಧಿ ಮಾಡಲಿ. ಈ ಛತ್ರಿ ಗಿತ್ರಿ ಅನ್ನೋ ಮಾತೆಲ್ಲ ನಾನು ಒಪ್ಪಲ್ಲ. ನನಗೂ ಆಪ್ಷನ್ ಇದೆ, JDSಗೆ ಹೋಗ್ಬೋದು. ನಾನು JDS ಇಂದನೇ ಬಂದವನು, ಮೂಲ JDS ಇಂದನೇ ಬಂದಿರೋದು. ನಾನೇನು ಕಾಂಗ್ರೆಸ್ ಇದಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ಅವರು ಒಳ್ಳೆ ಆಡಳಿತ ಕೊಟ್ಟವ್ರು ಅಂತ ಹೇಳೇ ನಾನು JDS ಇಂದ ಕಾಂಗ್ರೆಸ್ಗೆ ಬಂದಿರೋಂಥ ವ್ಯಕ್ತಿ. ಒಳ್ಳೆ ಆಡಳಿತ ಕೊಟ್ಟರೆ ಯಾರಾಗಲಿ ನಮ್ಗೆ ಅವ್ರು ಬೇಕು. ಈ ಛತ್ರಿ ಗಿತ್ರಿ ಅನ್ನೋ ಮಾತೆಲ್ಲ ಅವ್ರು ವಾಪಸ್ ತಗೋಬೇಕು. ಈ ಮಂಡ್ಯ ಜನಕ್ಕೆಲ್ಲ, ಈ ರಾಜ್ಯದ ಕರ್ನಾಟಕ ರಾಜ್ಯ ಜನಕ್ಕೆಲ್ಲ ಕ್ಷಮೆಯಾಚನೆ ಮಾಡಬೇಕು. ಮೊದಲಾಗಿ ಮಂಡ್ಯ ಜಿಲ್ಲೆ ಜನತೆಗೆ ಹೇಳ್ಬೇಕು ಅವರು. ಈಗ ಎಷ್ಟು ಲಕ್ಷ ಓಟಿತ್ತು ಸರ್ MP ಎಷ್ಟು ಹಾಕೋರೆ ಸರ್? ಇವ್ರಿಗೆ ಹಾಕ್ಲಿಲ್ವ ಸರ್? ಹೊಸ ಮಕ್ಕಕ್ಕೆ ಅಷ್ಟು ಓಟು ಹೆಂಗಿಂದ ಬಂತು ಸರ್? ಸಾಮಾನ್ಯ ಕಾರ್ಯಕರ್ತರು ಹಾಕೋರೆ ಸರ್. ಇವ್ರು ದುಡ್ಡು ಕೊಟ್ಟ ಕ್ಷಣಕ್ಕೆ ಏನು ಗೆಲ್ಲಕ್ಕಾಗಲ್ಲ. ಇದೇ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ದುಡ್ಡು ಕೊಟ್ಟರು, ಹಣದ ಒಳ್ಳೆಯದೇ ಇರಿಸಿದ್ರು. ಯೋಗೇಶ್ ಅವ್ರು ಗೆಲ್ಲಿಸ್ತಿಲ್ವ ಮನೆ ಮಗ ಅಂತ ರಮ್ಮಿ ನಿಲ್ಸೋರು ಸರ್. ಇವ್ರಿಗೆ ಅಷ್ಟು ಇದ್ರೆ ಇವ್ರಿಗೆ ಕುಮಾರಸ್ವಾಮಿನೇ ಸೋಲಿಸ್ಬೇಕು ಅಂದ್ರೆ ರಮ್ಮಿ ನಿಲ್ಲಿಸ್ಬೇಕಿತ್ತು. ರಮ್ಮಿ ನಿಲ್ಲಿಸಿ ನೋಡಿದರೆ ರಮ್ಯ ಗೆಲ್ತಿದ್ಲು ಅಂತ ಗೊತ್ತಾಗೋದು. ಅಂತ ಪುಟ್ಟರಾಜುಗೆ ಟಕ್ಕರ್ ಕೊಟ್ಟಿದ್ಲು. ಬರೀ 5,000 ಓಟಲ್ಲಿ ಸೋತ್ಲು. 5,000 ಓಟು MP ದೊಡ್ಡಸ್ಕೆ ಅಲ್ಲ ಸರ್. ಇನ್ನೊಂದು 3,000 ಕಿತ್ತಿದ್ರೆ MP ಅವಳು ಯಾರು? ರಮ್ಯಾ ಮಾಡಿರೋಂಥ ಕೆಲಸ ಮಂಡ್ಯದಲ್ಲಿ ಇವತ್ತಿಗೂ ಚಿರಪರಿಚಿತ. ಯಾವ MP ಮಾಡೋರು ಸರ್? ಹಳ್ಳಿಗಳಿಗೆ, ನಮ್ಮ ಹಳ್ಳಿಗಳಿಗೆ ನಾನೇ ತೋರಿಸ್ತೀನಿ. ಕಾಂಕ್ರೀಟ್ ರಸ್ತೆ ಮಾಡಿದ್ಲು, ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ತೋರಿಸ್ಕೊಟ್ಲು. ಈ ಗುತ್ಲು ರೋಡಲ್ಲಿ ಗಲ್ಲಿನೂ ಗೊತ್ತಾ ಎಮ್ಮಂಗೆ? ಅವಳನ್ನ ಟೀಕೆ ಮಾಡಿಬಿಟ್ರು. ಏನು ಹೇಳಿ? ಮಂಡ್ಯದ ಬಗ್ಗೆ ಎಥನಾಲ್ ಮಾಡಿ ಅಂತೇಳಿ ಸಂಸದಲ್ಲಿ ಮಾತಾಡಿದ್ಲು.
ಇಷ್ಟೆಲ್ಲ ಮಾತಾಡ್ತಾರಲ್ಲ ಶುಗರ್ ಫ್ಯಾಕ್ಟ್ರಿ ಬಗ್ಗೆ, ಶುಗರ್ ಫ್ಯಾಕ್ಟ್ರಿ ಉದ್ಧಾರ ಮಾಡ್ತೀನಿ ಅಂತ, ಡಿಸ್ಟಿಲರಿಗೆ ಇದು ಕೊಡಲಿ ಸರ್, ಏನು ಕೊಡಲಿ ಅವ್ರಿಗೆ ಮಾಡೋಕ್ಕೆ ಲೈಸೆನ್ಸ್ ಕೊಡಲಿ ಸರ್. ನಾನು ಶುಗರ್ ಫ್ಯಾಕ್ಟ್ರಿಲಿ ನಮ್ಮ ತಂದೆ ಅಲ್ಲೇ ಕೆಲಸ ಮಾಡಿದ್ದು, ನಾವು ಅಲ್ಲೇ ಹುಟ್ಟು ಬೆಳೆದವರು ಶುಗರ್ ಟೌನಲ್ಲಿ. ಈಗ ಅಲ್ಲೈತಲ್ಲ ಶುಗರ್ ಫ್ಯಾಕ್ಟ್ರಿಗೆ ಡಿಸ್ಟಿಲರಿಗೆ ಲೈಸೆನ್ಸ್ ಕೊಡಲಿ. ಯಾಕೆ ಸರ್ ಶುಗರ್ ಫ್ಯಾಕ್ಟ್ರಿ ನಷ್ಟ ಆಗುತ್ತೆ? ಯಾಕೆ ಸರ್ ಇವ್ರದ್ದು ಅನುದಾನ ಅನ್ಬೇಕು? ಶುಗರ್ ಫ್ಯಾಕ್ಟ್ರಿ ತುಂಬ ಚೆನ್ನಾಗಿ ನಡೀತದೆ ಸರ್. ಡಿಸ್ಟಿಲರಿಯಿಂದನೇ ನಮ್ಗೆ ಆದಾಯ, ಸಕ್ಕರೆಯಿಂದಲ್ಲ ಆದಾಯ. ಇವತ್ತು ಒಂದು ಲಿಕ್ಕರ್ ಎಷ್ಟಿದೆ ಸರ್? ಒಂದು ಕಮ್ಮಿ ಲೋಕಲ್ ಅಂದ್ರೂ 30-50 ಇರ್ತದೆ. ಮಾಡಲಿ ಸರ್. ಈಗ ನಮ್ಮ ಡಿಸ್ಟಿಲರಿ ಮಾಡಿದ್ರೆ ಉದಾರ ಆಗಲ್ವಾ ಸರ್? ಇವು ಯಾಕೆ ಬೇಕು ಸರ್ ಸರ್ಕಾರದ ಅನುದಾನ? ಸರ್ಕಾರ ಮೂಗಿಗೆ ತುಪ್ಪ ಸಾವಿರದಲ್ಲ ಸರ್. ಯಾವುದೇ ಸರ್ಕಾರ ಬರಲಿ, ಶುಗರ್ ಫ್ಯಾಕ್ಟ್ರಿ ಉದ್ಧಾರ ಮಾಡಬೇಕಂದ್ರೆ ಡಿಸ್ಟಿಲರಿಗೆ ಲೈಸೆನ್ಸ್ ಕೊಡಲಿ ಸರ್. ಲೈಸೆನ್ಸ್ ಕೊಟ್ಟರೆ ತಾನಾಗಿ ಇಂಪ್ರೂವ್ಮೆಂಟ್ ಆಯ್ತದೆ ಸರ್. ಅಭಿವೃದ್ಧಿ ಮಾಡೋದು ನಾನು ಮಾಡ್ತಾಯಿದ್ದೀನಿ, ಅನುದಾನ ಕೊಡ್ತಾಯಿದ್ದೀನಿ ಅಂತ ಹೇಳೋದಲ್ಲ ಸರ್. ಇದನ್ನು ಮಾಡಬೇಕು ಸರ್, ಆವಾಗಲೇ ಅನುಕೂಲ ಆಗೋದು. ಸಿಟಿಗೆ ಬರಬೇಕು ಇವರು. ಏನೇನು ಕೊರತೆಗಳಿವೆ, ಕೇಂದ್ರ ಸರ್ಕಾರದವ್ರು ಏನೇನು ನಮ್ಗೆ ಅನ್ಯಾಯ ಮಾಡವ್ರೆ. ಈಗ ಮೈಸೂರು ಟು ಬೆಂಗಳೂರು ರಸ್ತೆ ಮಾಡಿದ್ರು, ನಮ್ಮ ಮಂಡ್ಯದವ್ರಿಗೆ ತುಂಬ ಅನಾನುಕೂಲ. ಹೇಳಿ, ಮದ್ದೂರು ತಾಲೂಕು, ಶ್ರೀರಂಗಪಟ್ಟಣ ತಾಲೂಕು, ಅಲ್ಲಿಗೆ ಅನುಕೂಲ ಆಗಿರೋಷ್ಟು ಮಂಡ್ಯ ನಗರಕ್ಕೆ ಆಗಲಿಲ್ಲ ಆ ಫ್ಲೈಓವರಿಂದ. ಹೊರ್ಗಡೆ ಅಲ್ಲ, ಈಗ ಅಮರಾವತಿ ಹೋಟ್ಲು ಸಿಟಿ ಅಲ್ಲೊಂದು ಅಂಡರ್ ಪಾಸ್ ಮಾಡವ್ರೆ. ನೀವು ಹೋಗಿ ನೀವು ಭೇಟಿ ಮಾಡ್ಬೋದು. ಈಗ ಅದೇ ಬೆಳಗೊಳ ಇದು ಶ್ರೀರಂಗಪಟ್ಟಣದ ಹತ್ರ ಮಾಡವ್ರೆ. ಅಲ್ಲಿ ಅಂಡರ್ ಪಾಸ್ ಎಷ್ಟು ದೊಡ್ಡದಾಗಿ ಮಾಡವ್ರೆ. ಇಲ್ಲಿ ಮದ್ದೂರು ತಾವು ಕೊಲ್ಲಿ ಸರ್ಕಲಿಂದ ಚೆನ್ನೈಗೌಡನ ದೊಡ್ಡವರೆಗೂ ಫ್ಲೈಓವರ್ ಮಾಡವ್ರೆ. ಅಲ್ಲಿ ಹೆಂಗೆ ಸರ್ಕಲ್ ಮಾಡವ್ರೆ. ಇಲ್ಲಿ ಉಮ್ರಳ್ಳಿ ಗೇಟ್ಗೆ ಯಾಕೆ ಮಾಡಲಿಲ್ಲ? ಅದ್ರ ಬಗ್ಗೆ ಕೇಳಲಿ ಸರ್ ಇವರು. ಅದ್ರ ಬಗ್ಗೆ ಮಾತಾಡಲಿ, ಅದ್ರ ಬಗ್ಗೆ ಕೇಂದ್ರ ಸರ್ಕಾರನ ಕೇಳಲಿ. ಇದು ಓಟ್ ಹಾಕಿರೋರಿಗೆ ಛತ್ರಿ ಅಂತ ಅಂದ್ಬಿಟ್ರೆ ನೆಕ್ಸ್ಟ್ ಹೆಂಗೆ ಓಟ್ ಹಾಕ್ತಾರೆ ಇವ್ರಿಗೆ? ನಂಬಿಕೆ ಅಲ್ಲ ಸರ್, ಪೂರ ಕಳ್ಕೊಂಡಂಗೆ. ಓಟು ಕಾಂಗ್ರೆಸ್ಸು, ಏನು ಹೇಳಿ ಸರ್? ಇದು ಕಾಂಗ್ರೆಸ್ ಅವ್ರ ಹತ್ರ ದುಡ್ಡು ಇಸ್ಕೊತಾರೆ, ಬೇರೆಯವ್ರಿಗೆ ನೋಟುಕಾರ ಹಾಕ್ತಾರೆ ಸರ್. ನನಗೆ JDS BJP ಎರಡೂ ಇಷ್ಟ ಇಲ್ಲ. ನೋಟ ಅನ್ನೋದೊಂದು ಬಿಟ್ಟವ್ರಲ್ಲ ಸರ್, ನೋಟಕ್ಕೆ ಹಾಕ್ತಾರೆ ಜನ. ನನ್ನಂತವನ್ನೇ ಹಾಕ್ತೀನಿ, ನಾನೇ ಹಾಕ್ತೀನಿ. ಈ ಸತಿ ಹಿಂಗೇನಾರು ಹಾಕ್ರೆ ನಾನು ನೋಟಿಗೆ ಹಾಕ್ತೀನಿ ಸರ್ ಓಟು. ಅಲ್ಲ, ಹಾಕ್ಲೇಬೇಕು ಸರ್. ಸ್ವಾಭಿಮಾನ, ಮಂಡ್ಯದವ್ರಿಗೆ ಸ್ವಾಭಿಮಾನ ಇದ್ರೆ ಅದಕ್ಕೆ ಹಾಕಬೇಕು. ನಂತರ ಸ್ವಾಭಿಮಾನ ಬಂದರೆ ಅವ್ನು ಕೊಡೋ 2,000-5,000 ಜೀವನಕ್ಕೆ ಎಟ್ಕಲ್ಲ, ಒಂದು ದಿವಸದ ಖರ್ಚಿಗೆ ಎಟ್ಕಲ್ಲ. ಆ ನೋಟಿಗೆಲ್ಲ ಮಾರ್ಕೋಬಾರ್ದು ಸ್ವಾಭಿಮಾನನ. ಅದನ್ನೇನಾರು ಈಸ್ಕೊಂಡ್ರೆ ನೋಟು ಈಸ್ಕೋಬೇಕು, ಓಟು ನೋಟ ಹಾಕಬೇಕು. ಮಾಡಿದ್ರೆ ಅವತ್ತು ಎಲ್ಲ ರಾಜಕೀಯ ಪಾರ್ಟಿಯವರು ಕಲಿತಾರೆ. ಯಾರು ಮತದಾರರನ್ನ ಹಗುರವಾಗಿ ಮಾತಾಡಲ್ಲ, ಯಾವುದೇ ಪಕ್ಷದವರಾಗಲಿ ಹಗುರವಾಗಿ ಮಾತಾಡಲ್ಲ. ನಮ್ಮ ಮಂಡ್ಯ ಜನತೆ ಬಗ್ಗೆ DK ಶಿವಕುಮಾರ್ ಕೆಟ್ಟ ಜನಗಳು ಅಂತ ಮಾತಾಡಿ ಇದನ್ನೆಲ್ಲ ಇದು ಮಾಡಿದ್ದಾರೆ. ಆದ್ದರಿಂದ ನಮಗೆ ಭಾರಿ ಬೇಸರ ತಂದಿದೆ ಇದು. ಆದ ಕಾರಣದಿಂದ DK ಶಿವಕುಮಾರ್ ಮಾತಾಡಿರೋ ರೀತಿ ಸರಿಯಲ್ಲ. ಅದಕ್ಕೋಸ್ಕರ ನಾವು ಅವ್ರ ಬಗ್ಗೆ ಆಗಿ ಮುಂದಕ್ಕೆ ನಾವು ಸ್ಟ್ರೈಕ್ ಮಾಡ್ತೀವಿ ಆಟೋ ಚಾಲಕರೆಲ್ಲ. ಏನೇನು ಕ್ಷಮೆ ಕೇಳಬೇಕು ಅಂತೀರಾ? ಹೌದು, ಕ್ಷಮೆ ಕೇಳಬೇಕು. ಅವರು ಛತ್ರಿಗಳು ಮಂಡ್ಯ ಜನ ಅಂತ ಹೇಳಿ ಅವರು ಮಂಡ್ಯ ಜನ ಈ ಥರ ಛತ್ರಿಗಳು ಅಂತ ಹೇಳಿ ಅವರು ಮಾತಾಡೋದ್ರಿಂದ ಅವರು ರಾಜಕೀಯದಲ್ಲಿ ಇರೋದೇ ಅನಾಲಾಯಕ ಅವರು. ಆದ ಕಾರಣದಿಂದ ಅವರು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಡ್ಲಿ ಅವರು. ಏನು ಕಾರಣದಿಂದ ಈ ಮಾತಂದಿರ್ಬೋದು? ಅದು ನಮಗೆ ಗೊತ್ತಿಲ್ಲ. ಮಾತು ಬಂದಿದೆ ಅಂದರೆ ಏನಾಗಿರ್ಬೋದು? ಅಲ್ಲ, ಅದಕ್ಕೆ ಯಾವ ಕಾರಣಕ್ಕೋಸ್ಕರ ಈ ಥರ ಮಂಡ್ಯ ಜನಗಳು ಛತ್ರಿ ಅಂತ ಹೇಳಿದ್ರು, ಅದಕ್ಕೆ ಉತ್ತರ ಕೊಡಲಿ ಅವರು.